ಬೆಂಗಳೂರು ಹೊರವಲಯ ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳರ ಹಾವಳಿ ಮುಂದುವರೆದಿದೆ. ಪೊಲೀಸ್ ಠಾಣೆಗೆ ಆಣತಿ ದೂರದಲ್ಲೇ ಸರಣಿ ಕಳ್ಳತನ ನಡೆದಿದ್ದು ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ. ಹಾಗಾದ್ರೆ ಆ ಖತರ್ನಾಕ್ ಕದೀಮನ ಕೈಚಳಕ ಹೇಗಿತ್ತು ಅಂತೀರಾ? ಈ ಸ್ಟೋರಿ ನೋಡಿ. ಮನೆ ಬೀಗ ಒಡೆದು ನಗನಾಣ್ಯ ದೋಚಿದ ಕದೀಮರು, ಆರಕ್ಷಕರ ವಿರುದ್ಧ ಸಾರ್ವಜನಿಕರು ಆಕ್ರೋಶ. ಬೆಂಗಳೂರಿನಲ್ಲಿ ದಿನೇ ದಿನೇ ಕಳ್ಳರ ಕೈಚಳಕ ಜೋರಾಗಿದೆ. ನಗರದ ಹೊರವಲಯದ ಆನೇಕಲ್ ತಾಲೂಕಿನ ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರಣಿ ಕಳ್ಳತನವಾಗ್ತಿದೆ. ಇಲ್ಲಿನ ಮನೆ ಮತ್ತು ಕ್ಲಿನಿಕ್ನಲ್ಲಿ ಹಣ ದೋಚಿ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ನಗರದ ANR ಕಲ್ಯಾಣ ಮಂಟಪದ ಬಳಿ ಇರೋ ಧನುಷ್ ಮನೆಯ ಬೀಗ ಒಡೆದು ಒಳನುಗ್ಗಿ 80 ಗ್ರಾಂ ಗೋಲ್ಡ್, ಡೈಮಂಡ್ ರಿಂಗ್ ಸೇರಿದಂತೆ ಸುಮಾರು 10 ಲಕ್ಷ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ. ಧನುಷ್ ಮನೆಯವರು ಊರಿಗೆಂದು ಹೋಗಿದ್ದಾಗ ಕದೀಮರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಯಾರು ಅಂತ ಗೊತ್ತಾಗಿದೆ, ಸಸ್ಪೆಕ್ಟ್ ಗೊತ್ತಾಗಿದೆ, ಆದಷ್ಟು ಬೇಗ ರಿಕವರ್ ಮಾಡ್ತೀವಿ. ಒಂದು ಪಾಟ್ಲಾಕ್ ಆಚೆ ಹಾಕಿದರೆ ಅದನ್ನು ಹೊಡೆದು ಬಿಟ್ಟು ಡೋರ್ ತೆಗೆದು ಹೋಗಿದ್ದಾರೆ. ಇನ್ನು ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪದೇ ಪದೇ ಮನೆಗಳ್ಳತನ, ಸರಗಳ್ಳತನದಂತಹ ಘಟನೆಗಳು ಮರುಕಳಿಸುತ್ತಿವೆ. ಆದರೆ ಸ್ಥಳೀಯ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ಪೊಲೀಸರು ಸಮರ್ಪವಾಗಿ ಗಸ್ತು ತಿರುಗುತ್ತಿದ್ದರೆ ಕಳ್ಳರ ಹಾವಳಿ ನಿಯಂತ್ರಿಸಬಹುದಿತ್ತು. ಆದರೆ ಪೊಲೀಸರು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಹೀಗಾಗಿ ಜನಸಾಮಾನ್ಯರು ಆತಂಕದಲ್ಲಿ ದಿನದೂಡುವಂತಾಗಿದೆ ಎಂದು ಸೂರ್ಯನಗರ ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲ ಸೋಂಬೇರಿಗಳಾದ್ರು ಕೆಲಸಗಳು ಮಾಡಕ್ಕಾಗ್ತಾ ಇಲ್ಲ, ಆಫೀಸ್ಗಳಾಗ ಹೊರಗಡೆ ಹೋಗೋದು ಎಲ್ಲ ಈ ತರ ಅರೆಮೀನಾಗೆ ಸಂಪಾದನೆ ಮಾಡಬೇಕು. ರಾಜಕಾರಣಿಗಳ ಲೂಟಿ ಮಾಡೋದು, ಕಳ್ಳರಕ್ಕ ಇವು ದರೋಡಿಗಳು ಮಾಡೋದು ಅಷ್ಟೇ ದಾರಿ. ಪೊಲೀಸರು ಭಯ ಇಲ್ವಾ? ಎಲ್ಲಾ ಅಡ್ಜಸ್ಟ್ಮೆಂಟ್ಗಳು ಎಲ್ಲಾರು ಪೊಲೀಸರು ಗೊತ್ತಾದ್ರೂ ಏನ್ ಮಾಡಕತ್ತೈತೆ? ಯಾವ ಎಷ್ಟು ಕೇಸ್ಗಳು ಹಿಡ್ದವ್ರು ಹೇಳಿ? ನಮ್ಗೆ ಸರ್ಕಲ್ ಅಲ್ಲಿ ಎಷ್ಟು ದರೋಡೆ ಆಗೈತೆ, ಯಾವ ಪಬ್ಲಿಕ್ ಮಾಡವ್ರೆ ಕೇಸ್ ಹಿಡ್ದು. ಒಟ್ಟಾರೆ ಆನೇಕಲ್ನಲ್ಲಿ ಪದೇ ಪದೇ ಮನೆಗಳ್ಳತನ, ಕೊಲೆ ಕೇಸ್ಗಳು ನಿರಂತರವಾಗಿ ಘಟಿಸುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇನ್ನಾದರೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಇತ್ತ ಗಮನಹರಿಸಿ ಕ್ರಮ ವಹಿಸಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.